ಮಗುವಿಗೆ ಶ್ವಾಸಕೋಶದ ಸಮಸ್ಯೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಝೀರೋ ಟ್ರಾಫಿಕ್ನಲ್ಲಿ ಮಗುವನ್ನು ಕರೆತಂದಿದ್ದಾರೆ ವೈದ್ಯರು. ನಿಮೋನಿಯಾದಿಂದಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದೆ ಮಗು. ಸದ್ಯ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಮಗುವಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗ್ತಾ ಇದೆ. 2 ವರ್ಷದ ಮಗುವಿಗೆ ತುರ್ತು ಶ್ವಾಸಕೋಶ ಚಿಕಿತ್ಸೆಯನ್ನು ಮಾಡಬೇಕಾಗಿರೋದ್ರಿಂದ ಝೀರೋ ಟ್ರಾಫಿಕ್ನಲ್ಲಿ ಮಗುವನ್ನು ಕರೆತಂದಿದ್ದಾರೆ ವೈದ್ಯರು. ಇಂಥದಕ್ಕಾದ್ರೂ ನೀವು ಹೆಲಿ ಆಂಬ್ಯುಲೆನ್ಸನ್ನು ಬಳಸ್ಕೊಳಕ್ಕಾಗ್ತಿಲ್ವಾ? ಅಷ್ಟೊಂದು ಹಿಂದುಳಿದು ಬಿಟ್ಟಿದ್ದೀವ ನಾವು. ಅಲ್ಲಿಂದ ಒದ್ದಾಡಿಕೊಂಡು ಇಷ್ಟೊಂದು ಝೀರೋ ಟ್ರಾಫಿಕಲ್ಲಿ ಕರ್ಕೊಂಡು ಬರುವಂಥದ್ದು ಹೆಲಿ ಆಂಬ್ಯುಲೆನ್ಸನ್ನು ಮಾಡೋಕ್ಕೇನಿದೆ? ಅಷ್ಟು ಆಗಲ್ವ ಸರ್ಕಾರಕ್ಕೆ? ಏನೇನೋ ತರ್ತೀರಪ್ಪ. ಎಷ್ಟು ಸಲ ಇದೇ ರೀತಿ ಝೀರೋ ಟ್ರಾಫಿಕಲ್ಲಿ ಪಾಪ ಒದ್ದಾಡ್ಕೊಂಡು ಆಂಬ್ಯುಲೆನ್ಸ್ ಡ್ರೈವರು ಜೀವಕ್ಕೆ ಪಣಕ್ಕಿಟ್ಬಿಟ್ಟು ಆ ಮಗುನೂ ಹಾಗೆ ಇರುತ್ತೆ, ಪಾಪ ಒದ್ದಾಡ್ತಾ ಇರುತ್ತೆ. ಹೆಲಿ ಆಂಬ್ಯುಲೆನ್ಸ್ಗಳನ್ನು ಮಾಡೋಕ್ಕೇನು ನಿಮಗೆ? ಏರ್ ಆಂಬ್ಯುಲೆನ್ಸ್ಗಳನ್ನು ಅವಶ್ಯಕತೆ ಇದೆಯಲ್ವಾ? ಅನಾವಶ್ಯಕವಾಗಿರೋದಕ್ಕೆಲ್ಲ ದುಡ್ಡು ಸುರಿತೀರಪ್ಪ ಸರ್ಕಾರದವರು. ಏರ್ ಆಂಬ್ಯುಲೆನ್ಸ್ಗಳಿಗೆ ಇಡೀ ಎಮರ್ಜೆನ್ಸಿಗೆ ಒಂದೊಂದು ಜಿಲ್ಲೆಯಲ್ಲಿ ಕಷ್ಟ ಆಗೋದೇನಿದೆ? ಬೆಂಗಳೂರಿಗೆ ಬರಬೇಕಾಗಿದೆ. ಆ ಕಡೆಗಂತೂ ನೀವೇನು ಬೇಕಾಗಿರುವಂಥ ಫೆಸಿಲಿಟಿಗಳನ್ನು ಮಾಡಲ್ಲ, ಎಲ್ಲ ಬೆಂಗಳೂರಲ್ಲೇ ಬಂದು ತುರುಕಿರ್ತೀರಾ. ಅಟ್ಲೀಸ್ಟ್ ಅಲ್ಲಿಂದ ಇಲ್ಲಿಗೆ ಬರೋಕ್ಕಾದ್ರೂ ಒಂದು ಏರ್ ಆಂಬ್ಯುಲೆನ್ಸನ್ನು ಮಾಡಿಕೊಡಿ.